ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆಗೆ ಒಳಪಟ್ಟಂತ ವಿಚಾರ ಅಂದ್ರೆ ನಕ್ಸಲ್ ನಾಯಕ ಆಗಿದ್ದಂತಹ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ. ಎನ್ಕೌಂಟರ್ ಸುತ್ತಮುತ್ತ ಸಾಕಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದನ್ನು ಸ್ವಲ್ಪ ಬದಿಗಿಡೋಣ. ಇದೇ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಬೇಕು. ನಾನು ಕೂಡ ಈ ಭಾಗದವನ್ನೇ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಅರಿವಿದೆ. ಯಾಕೆ ಈ ನಕ್ಸಲಿಸಂ ಸಿದ್ಧಾಂತದ ಕಡೆಗೆ ಒಂದಷ್ಟು ಮಂದಿ ಆಗ ವಾಲಿದ್ರು, ಯಾಕೆ ಈ ಬಂದೂಕನ್ನ ಹಿಡಿದು ಹೋರಾಟದ ದಾರಿಯನ್ನ ಹಿಡಿದ್ರು, ಯಾಕೆ ಕ್ರಾಂತಿಯ ಆ ಹಾದಿ ಅಥವಾ ಕ್ರಾಂತಿಯ ಹೆಜ್ಜೆಯನ್ನ ತುಳಿದ್ರು, ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಗೊತ್ತಿದೆ. ಹೀಗಾಗಿ ನಿಮ್ಮ ಜೊತೆಗೆ ನಾನು ಅದನ್ನ ಶೇರ್ ಮಾಡ್ಕೊಳ್ಬೇಕು. ಅದಕ್ಕೂ ಮುನ್ನ ವಿಕ್ರಮ್ ಗೌಡ ಹೆಸರು ಈ ಭಾಗದಲ್ಲಿ, ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮುನ್ನೆಲೆಗೆ ಬಂದಿದ್ದು ಯಾವಾಗಪ್ಪ ಅಂದ್ರೆ ಹೆಚ್ಚು ಕಡಿಮೆ 2007ರ ಸಂದರ್ಭದಲ್ಲಿ. ಆ ಘಟನೆಯನ್ನ ನಾನು ನಿಮಗೆ ನೆನಪಿಸಿ ಅದಾದ ಬಳಿಕ ಒಂದಷ್ಟು ವಿಚಾರವನ್ನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನಿದೀಗ ನಿಂತಿರುವಂತಹ ಸ್ಪಾಟ್ ಇದೆಯಲ್ಲ, ಆಗುಂಬೆ ಭಾಗ. ಆಗುಂಬೆಯಿಂದ ಒಂದು 3-4 ಕಿಲೋಮೀಟರ್ ಹಿಂದೆ ಇಲ್ಲಿ ಹೆಮ್ಮನೆ, ತಲ್ಲೂರಂಗಡಿ, ಉಳುಮಡಿ, ಈ ರೀತಿಯಾಗಿ ಒಂದಷ್ಟು ಊರುಗಳೆಲ್ಲವೂ ಕೂಡ ಸುತ್ತಮುತ್ತ ಬರುತ್ತೆ. ಹೆಚ್ಚು ಕಡಿಮೆ 2001ರಿಂದ 2010ರ ಸಂದರ್ಭದಲ್ಲಿ ಈ ಊರನ್ನ ನಕ್ಸಲ್ ಪೀಡಿತ ಪ್ರದೇಶ ಅಂತ ಕರೆಯಲಾಗ್ತಾ ಇತ್ತು. ಅಂದ್ರೆ ಅತಿ ಹೆಚ್ಚು ನಕ್ಸಲ್ ಬಾಧಿತ ಪ್ರದೇಶ ಅಥವಾ ಅತಿ ಹೆಚ್ಚು ನಕ್ಸಲೇಟ್ಗಳ ಓಡಾಟ ಇದ್ದಂಥ ಪ್ರದೇಶ ಎನ್ನುವ ರೀತಿಯಲ್ಲೂ ಕೂಡ ಆಗ ಇದನ್ನ ಕರೆಯಲಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಒಂದು ನಡೆಯಬಾರದಂಥ ಘಟನೆಯೂ ಕೂಡ ಇಲ್ಲಿ ನಡೆದು ಹೋಗ್ಬಿಟ್ಟಿತ್ತು. 2007ರ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಬೆಳಗ್ಗೆ ಮುಂಚೆ 7ರಿಂದ 7:15 ಸಂದರ್ಭದಲ್ಲಿ ಆಗ ನಕ್ಸಲೇಟ್ಸ್ಗಳು ಒಂದು ಪ್ಲಾನ್ ಮಾಡ್ತಾರೆ. ಸರ್ಕಾರಕ್ಕೆ ನಾವೊಂದು ಸಂದೇಶವನ್ನ ಸಾರಬೇಕು ಅಥವಾ ಸರ್ಕಾರಕ್ಕೆ ನಾವು ಏನು ಅಂತ ತೋರಿಸ್ಕೊಡ್ಬೇಕು ಅಂತ ಹೇಳಿ. ಆಗ ಅವರು ಆಯ್ಕೆ ಮಾಡ್ಕೊಂಡಂತ ಒಂದು ಹಾದಿ ಏನಪ್ಪಾ ಅಂದ್ರೆ KSRTC ಬಸ್ಗೆ ಬೆಂಕಿ ಕೊಡುವಂತ ಯೋಚನೆಯನ್ನ ಮಾಡ್ತಾರೆ. ಆದರೆ ಜನರಿಗೆ ಸಮಸ್ಯೆಯನ್ನ ಮಾಡಲಿಲ್ಲ ಅಥವಾ ಜನರಿಗೆ ಪ್ರಾಣಾಪಾಯವನ್ನ ಮಾಡಲಿಲ್ಲ. ಅದರ ಬದಲಾಗಿ ಏನ್ ಮಾಡ್ತಾರೆ ಅಂದ್ರೆ ಅವತ್ತು ಬೆಳಗ್ಗೆ ಮುಂಚೆ 7ರಿಂದ 7:15 ಸುಮಾರಿಗೆ ಇದೇ ಕ್ರಾಸ್ನಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆಗುಂಬೆಯಿಂದ ಸ್ವಲ್ಪ ಹಿಂದೆ ಇರುವಂತ ಈ ಕ್ರಾಸ್ನಲ್ಲಿ KSRTC ಬಸ್ ಆಗುಂಬೆಯಿಂದ ಬೆಂಗಳೂರಿಗೆ ಹೋಗುವಂತ ಬಸ್ ಬರ್ತಾ ಇರತ್ತೆ. ಬೆಳಗ್ಗೆ ಮುಂಚೆ ಆದಂತ ಕಾರಣಕ್ಕಾಗಿ ಹೆಚ್ಚು ಜನರು ಕೂಡ ಇರೋದಿಲ್ಲ. ಇದ್ದಂತ ಒಂದು 10ರಿಂದ 15 ಜನರನ್ನ ಬಸ್ಸಿಂದ ಕೆಳಗಡೆ ಇಳಿಸಲಾಗತ್ತೆ. 6ರಿಂದ 7 ಜನರ ತಂಡ, ಒಂದಷ್ಟು ಜನರು ಹೇಳ್ತಾರೆ 8 ಜನ ಇದ್ರು ನಕ್ಸಲೇಟ್ಸ್ಗಳು ಅಂತ ಹೇಳಿ, ಅವರೆಲ್ಲರೂ ಕೂಡ ಬಂದು ಜನರನ್ನು ಕೆಳಗಡೆ ಇಳಿಸ್ತಾರೆ. ನಾವು ನಿಮಗೆ ಏನೂ ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನ ಕೊಡ್ತಾರೆ. ನೀವ್ಯಾರೂ ಕೂಡ ಹಿಂದೆ ತಿರುಗಿ ನೋಡದೆ ಇಲ್ಲಿಂದ ಓಡ್ ಹೋಗಬೇಕು ಅಂತ ಹೇಳ್ತಾರೆ. ಅದಾದ ಬಳಿಕ ಅದೇ ಬಸ್ಸಿನ ಡೀಸೆಲ್ ಅನ್ನ ತೆಗೆದು ಆ ಬಸ್ಸಿಗೆ ಬೆಂಕಿಯನ್ನ ಹಚ್ಚಿ ಕರಪತ್ರವನ್ನ ಎಲ್ಲ ಕಡೆಗಳಲ್ಲೂ ಕೂಡ ಹಂಚಿ ಅಥವಾ ಭಿತ್ತಿ ಪತ್ರವನ್ನ ಹಂಚಿ ಇದೇ ಭಾಗದಲ್ಲಿ ನಕ್ಸಲೇಟ್ಗಳು ಎಸ್ಕೇಪ್ ಆಗ್ತಾರೆ. ಅದಾದ ಬಳಿಕ ನಕ್ಸಲೇಟ್ಸ್ಗಳು ಯಾರು, ಇದರ ಹಿಂದೆ ಯಾರು ಕೃತ್ಯ ಇತ್ತು, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ಕೇರಳದಲ್ಲಿ ಅರೆಸ್ಟ್ ಆಗಿರುವಂತಹ ಇದೇ ಭಾಗದ ನಕ್ಸಲ್ ಮುಖಂಡ BG ಕೃಷ್ಣಮೂರ್ತಿ, ಹಾಗೆ ಈಗ ಎನ್ಕೌಂಟರ್ ಆಗಿರುವಂತಹ ವಿಕ್ರಮ್ ಗೌಡ, ಹಾಗೆ ಒಂದಷ್ಟು ಜನ, ಒಟ್ಟಾರೆಗೆ ಒಂದು 7ರಿಂದ 8 ಜನರ ತಂಡ ಅಂಥದ್ದೊಂದು ಕೃತ್ಯವನ್ನ ಎಸಗಿರುತ್ತೆ. ಕೇವಲ ಈ ಕೃತ್ಯ ಮಾತ್ರ ಅಲ್ಲ, ಇಲ್ಲಿಂದ ಸ್ವಲ್ಪ ಮುಂದೆ ಅರುಣ್ ಕುಮಾರ್ ಎನ್ನುವಂಥವರ ಮನೆಗೂ ಕೂಡ ನುಗ್ಗಿ ಅವ್ರ ಮನೆಯಲ್ಲಿ ಬೈಕಿಗೆ ಬೆಂಕಿ ಹಚ್ಚಿ ಅಲ್ಲೊಂದಷ್ಟು ಕೃತ್ಯವನ್ನು ಕೂಡ ಆಗ ಎಸಗಿರ್ತಾರೆ. ಈ ರೀತಿಯಾಗಿ ಒಂದಷ್ಟು ಕುಕೃತ್ಯಗಳಿಗೆ, ನಕ್ಸಲೈಟ್ಸ್ಗಳ ಕುಕೃತ್ಯಗಳಿಗೆ ಈ ಭಾಗ ಸಾಕ್ಷಿ ಆಗಿತ್ತು. ಆ ಕಾರಣಕ್ಕಾಗಿ ಈ ಭಾಗವನ್ನ ನಕ್ಸಲ್ ಪೀಡಿತ ಪ್ರದೇಶ ಅಂತಲೇ ಆ ಭಾಗದಲ್ಲಿ ಆ ಸಂದರ್ಭದಲ್ಲಿ ಕರೆಯಲಾಗ್ತಾ ಇತ್ತು. ಯಾಕೆ ಈ ಭಾಗದ ಜನ ಅಥವಾ ಮಲೆನಾಡಿನ ಒಂದಷ್ಟು ಮಂದಿ ಈ ನಕ್ಸಲಿಸಂ ಸಿದ್ಧಾಂತದ ಕಡೆಗೆ ವಾಲಿದ್ರು ಅಥವಾ ಅವ್ರ ಕಡೆಗೆ ಅವ್ರು ಹೋದ್ರು ಅಥವಾ ಆ ಬಂದೂಕ್ ಹಿಡಿಯುವಂತ ಮಾರ್ಗವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನೋದಕ್ಕೆ ನಾವು ಈ ಸಂದರ್ಭದಲ್ಲಿ ಉತ್ತರವನ್ನ ಕಂಡುಕೊಳ್ಬೇಕಾಗತ್ತೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಕ್ಸಲಿಸಂ ಸಿದ್ಧಾಂತವನ್ನ ನಾನು ಬೆಂಬಲಿಸಿ ಅಥವಾ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ಬಂದೂಕ್ ಹಿಡಿಯೋದು, ಶಸ್ತ್ರಾಸ್ತ್ರದ ಹೋರಾಟ, ಅದನ್ನು ಯಾವುದೇ ಕಾರಣಕ್ಕೂ ಬೆಂಬಲಿಸ್ತಾ ಇಲ್ಲ. ಅದರ ಆಚೆಗೂ ಇಲ್ಲೊಂದಷ್ಟು ಸಮಸ್ಯೆಗಳಿದೆ. ಅದರ ಕಡೆಗೆ ಬೆಳಕು ಚೆಲ್ಲುವಂತ ಕೆಲಸವನ್ನ ಪ್ರತಿಯೊಬ್ರು ಕೂಡ ಮಾಡಲೇಬೇಕಾಗತ್ತೆ. ಯಾಕೆ ಇಲ್ಲಿ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ, ಮಲೆನಾಡು ಭಾಗ ಈ ಹಿಂದಿನಿಂದಲೂ ಕೂಡ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ತಾತ್ಸಾರಕ್ಕೆ ಒಳಗಾಗ್ತಿದ್ದಂತಹ ಭಾಗ. ಹೆಚ್ಚು ಗಮನ ಯಾರೂ ಕೂಡ ಕೊಡ್ತಾ ಇರಲಿಲ್ಲ. ಇಲ್ಲಿ ಅಭಿವೃದ್ಧಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈ ಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ, ಸುತ್ತಮುತ್ತ ಗಮನಿಸ್ತಾ ಇದ್ದಾರಲ್ಲ, ನಿಮ್ಗೆ ಎಲ್ಲಿ ನೋಡಿದ್ರು ಇಲ್ಲಿ ಕಾಡು ಕಾಣೋದು ಜಾಸ್ತಿ, ಅರಣ್ಯ ಪ್ರದೇಶ ಜಾಸ್ತಿ ಇದೆ. ಆದರೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಅರಣ್ಯ ಮತ್ತು ಮನುಷ್ಯರ ನಡುವೆ ಇಲ್ಲಿ ಅವಿನಾಭಾವ ಸಂಬಂಧ. ಈ ಭಾಗದ ಜನರಿಂದ ಅರಣ್ಯಕ್ಕೆ ಹೆಚ್ಚಿನ ಸಮಸ್ಯೆಗಳು ಏನೇನೂ ಕೂಡ ಇಲ್ಲ. ಅರಣ್ಯದ ಜೊತೆಗೆ ಒಂದೊಳ್ಳೆ ನಂಟನ್ನ ಇಟ್ಕೊಂಡು ಇಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದಾರೆ. ವಿಪರೀತ ಅರಣ್ಯ ನಾಶ ಅಂತದ್ದು ಯಾವುದನ್ನು ಕೂಡ ಈ ಭಾಗದ ಜನ ಮಾಡ್ತಾ ಇಲ್ಲ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಆಸೆ ಬುರುಕರ ಸಂಖ್ಯೆ, ದುರಾಸೆ ಅಂತದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಬಿಡಿ. ಆದ್ರೆ ಹೆಚ್ಚಿನ ಮಂದಿ ಅರಣ್ಯದ ಜೊತೆಗೆ ಒಂದೊಳ್ಳೆ ನಂಟನ್ನ ಇಟ್ಕೊಂಡು ಬದುಕನ್ನ ಸಾಗಿಸ್ತಾ ಇದ್ದಂಥವ್ರು. ಅಂದ್ರೆ ತಮಗೆ ಎಷ್ಟು ಬೇಕು ಬೆಳೆ ಬೆಳ್ಕೊಂಡು ಅಷ್ಟಕ್ಕೆ ಮಾತ್ರ ಅವರು ಸೀಮಿತ ಆಗಿ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರಲಿಲ್ಲ. ಆದರೆ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು. ಅರಣ್ಯ ಪ್ರದೇಶದಲ್ಲಿ ಇದ್ದಂಥವ್ರನ್ನ ಒತ್ತುವರಿ ಮಾಡೋದಾಗಿರಬಹುದು. ಈ ಹಿಂದೆ ಕುದುರೆಮುಖ ಯೋಜನೆ ಅಂತ ಹೇಳಿ ಒಂದು ಬಹಳ ದೊಡ್ಡ ಮಟ್ಟಿಗೆ ಬಂತು. ಈಗ ಕಸ್ತೂರಿ ರಂಗನ್ ಯೋಜನೆಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ, ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಆಗ್ಲಿಂದಲೂ ಕೂಡ ಈ ಭಾಗದ ಜನರಿಗೆ ಯಾವಾಗ ಬೇಕಾದ್ರೂ ನಮ್ಮನ್ನು ಒಕ್ಕಲೆಬ್ಬಿಸಬಹುದು ಎನ್ನುವಂತ ಮನೋಭಾವ. ಈಗಲೂ ಕೂಡ ಈ ಭಾಗದ ಜನರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ.
ನೂರಾರು ವರ್ಷಗಳಿಂದ ಅದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ರೂ ಕೂಡ ಅವರು ಇರುವಂತ ಜಾಗ ಅವರದ್ದು ಎನ್ನುವಂತ ಭಾವನೆ ಅವ್ರಿಗೆ ಬರೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವ್ರು ಯಾರಿಗೂ ಕೂಡ ಹಕ್ಕುಪತ್ರವನ್ನ ಕೊಟ್ಟಿಲ್ಲ. ಇದು ಕೇವಲ ಮಲೆನಾಡಿನ ಸಮಸ್ಯೆ ಅಂತಲ್ಲ, ಸಾಕಷ್ಟು ಕಡೆಗಳಲ್ಲಿ ಇಂತಹ ಸಮಸ್ಯೆ ಇದೆ. ಈ ಭಾಗದಲ್ಲಂತೂ ಅಂತಹ ಸಮಸ್ಯೆ ಜಾಸ್ತಿ ಇದೆ. ಅದೇ ಸಂದರ್ಭದಲ್ಲಿ ಇಲ್ಲಿ ನಕ್ಸಲಿಸಂ ಸಿದ್ಧಾಂತವನ್ನ ಹೊಂದಿದಂತ ಒಂದಷ್ಟು ಜನ ಎಂಟ್ರಿ ಕೊಡ್ತಾರೆ. ಅವ್ರು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಇಲ್ಲಿದ್ದಂತ ಒಂದಷ್ಟು ಯುವಕರು, ಆಗಿನ ಯುವಕರು ಆ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಅದಾದ ಬಳಿಕ ನಾವು ಕ್ರಾಂತಿ ಮಾಡಬೇಕು, ನಾವು ಹೋರಾಟ ಮಾಡಬೇಕು ಅಂತ ಕಿಚ್ಚನ್ನ ಬೆಳೆಸ್ಕೊಂಡು ಈ ಭಾಗದಲ್ಲಿ ಒಂದಷ್ಟು ಜನ ನಕ್ಸಲಿಸಂ ಕಡೆಗೆ ಹೋಗ್ತಾರೆ. ಹೀಗಾಗಿ ನಾನು ಈ ಆಡಳಿತ ವರ್ಗಕ್ಕೆ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಈಗ ಹೌದು ನೀವೇನು ಮಾಡಿಬಿಟ್ಟಿದ್ದೀರಿ ಅಂದ್ರೆ ನಕ್ಸಲೈಟ್ಗಳ ವಿರುದ್ಧ ದೊಡ್ಡ ಸಮರವನ್ನ ಸಾರ್ಬಿಟ್ಟಿದ್ದೀರಿ, ನಕ್ಸಲೈಟ್ಗಳನ್ನ ಹಿಡಿಯೋದಿಕ್ಕೆ ಸಾಕಷ್ಟು ಖರ್ಚು ಮಾಡ್ತಾ ಇದ್ದೀರಿ. ಆ ಎಲ್ಲ ಖರ್ಚನ್ನ ನೀವು ಈ ಭಾಗದ ಅಭಿವೃದ್ಧಿ ಕಡೆಗೆ ತೋರಿಸಿದ್ರೆ ಅಥವಾ ಈ ಭಾಗದ ಅಭಿವೃದ್ಧಿಗೆ ಏನಾದ್ರೂ ಹಾಕಿದ್ರೆ ಇವತ್ತು ಈ ಭಾಗದ ಜನ ನಕ್ಸಲಿಸಂ ಕಡೆಗೆ ವಾಲ್ತಾ ಇರಲಿಲ್ಲ, ನಕ್ಸಲೈಟ್ಸ್ಗಳಾಗುವ ಕಡೆಗೆ ಮನಸ್ಸನ್ನ ಮಾಡ್ತಾ ಇರಲಿಲ್ಲ. ಈ ಭಾಗದ ಒಂದಷ್ಟು ಮಂದಿ ನಕ್ಸಲೈಟ್ಗಳಿಗೆ ಸಹಕಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡದಿರುವಂತ ಕಾರಣಕ್ಕಾಗಿ ಒಂದಷ್ಟು ಮಂದಿ ನಕ್ಸಲಿಸಂ ಸಿದ್ಧಾಂತದ ಕಡೆಗೆ ಸಹಜವಾಗಿ ವಾಲುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಅದು ಇಲ್ಲಿನ ಅಸಲಿ ಸಮಸ್ಯೆ. ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾಗತ್ತೆ. ಅದರ ಆಚೆಗೆ ಬೇರೆ ಬೇರೆ ಒಂದಷ್ಟು ಚರ್ಚೆಗಳು ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ, ಗಮನಿಸ್ತಾ ಇದ್ದೀರಿ. ಎಲ್ಲ ಕಾಡಿನ ಪ್ರದೇಶ, ಇಲ್ಲಿ ಒಂದಷ್ಟು ಚೆನ್ನಾಗಿ ನೋಡಿದಾಗ ಅನ್ಸುತ್ತೆ ಇಲ್ಲೇನು ವಾಸ ಇಲ್ವೇನೋ ಯಾರು, ಬರೀ ಅರಣ್ಯ ಪ್ರದೇಶ ಅಂತೇಳಿ ಇಲ್ಲ. ಒಳಗಡೆ ಬೇಕಾದಷ್ಟು ಊರುಗಳಿದ್ದಾವೆ, ಜನ ತಮ್ಮದೇ ಆದಂಥ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಆದರೆ ಅದರ ನಡುವೆ 108 ಸಮಸ್ಯೆಯಲ್ಲಿ ಅವರೆಲ್ಲರೂ ಕೂಡ ಒದ್ದಾಡ್ತಿದ್ದಾರೆ. ಯಾವಾಗ ಬೇಕಾದ್ರೂ ನಮ್ಮನ್ನು ಒಕ್ಕಲೆಬ್ಬಿಸಬಹುದು ಎನ್ನುವಂಥ ಮನಸ್ಥಿತಿಯಲ್ಲಿ ಈಗಲೂ ಕೂಡ ಜನ ಇದ್ದಾರೆ. ಅವರು ಸರಿಯಾದ ರೀತಿಯಲ್ಲಿ ಹಕ್ಕುಪತ್ರ ಸಿಕ್ಕಿಲ್ಲ, ಆ ಭೂಮಿ ನಮ್ಮದು ಎನ್ನುವಂತಹ ಭಾವನೆ ಬರೋದಕ್ಕೆ ಯಾರು ಕೂಡ ಅವಕಾಶವನ್ನೇ ಮಾಡಿಕೊಡ್ತಿಲ್ಲ. ಈ ಕಾರಣಕ್ಕಾಗಿ ನಕ್ಸಲೈಟ್ಸ್ಗಳ ಕಡೆಗೆ ಅಥವಾ ಆ ಸಿದ್ಧಾಂತ ಕಡೆಗೆ ವಾಲೋದಿಕ್ಕೆ ಶುರುವಾದ್ರು. ಅದರ ಆಚೆಗೆ ಒಂದು ವಿಚಾರವನ್ನು ಇಲ್ಲಿ ಹಂಚ್ಕೊಳ್ಬೇಕು. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಹಾಗಂತೇಳಿ ನಕ್ಸಲಿಸಂ ಸಿದ್ಧಾಂತವನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ, ಶಸ್ತ್ರಾಸ್ತ್ರವನ್ನ ಹಿಡಿಯೋರಿಗೆ ಜೈ ಎನ್ನುವಂತ ಮಾತನ್ನ ಹೇಳ್ತಾ ಇಲ್ಲ. ಆದರೆ ನಕ್ಸಲೈಟ್ಸ್ಗಳ ಸಂಖ್ಯೆ ಯಾವಾಗ ಈ ಭಾಗದಲ್ಲಿ ಜಾಸ್ತಿ ಆಯ್ತೋ, ಯಾವಾಗ ಇದನ್ನು ನಕ್ಸಲ್ ಪೀಡಿತ ಪ್ರದೇಶ ಅಂತ ಕರೆಯೋದಕ್ಕೆ ಶುರುವಾಯಿತು, ಹಾಗೊಂದಷ್ಟು ನಕ್ಸಲ್ ಪ್ಯಾಕೇಜ್ ಅಂಥದ್ದೆಲ್ಲವೂ ಕೂಡ ಬಂತು. ಆ ಕಾರಣಕ್ಕಾಗಿ ಈ ಭಾಗ ಒಂದಷ್ಟು ಅಭಿವೃದ್ಧಿಯನ್ನ ಕಂಡಿದೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಂದಷ್ಟು ಕಡೆಗಳಲ್ಲಿ ರಸ್ತೆ ಆಗಿದೆ, ಒಳಗಡೆ ಇರುವಂಥ ಕುಗ್ರಾಮಗಳಿಗೆ ವಿದ್ಯುತ್ ಸೌಕರ್ಯ ಸಿಕ್ಕಿದೆ, ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳ ವ್ಯವಸ್ಥೆ ಆಗಿದೆ, ಅಲ್ಲಲ್ಲಿ ಸಣ್ಣ ಪುಟ್ಟ ಶಾಲೆ, ಸಣ್ಣ ಪುಟ್ಟ ಆಸ್ಪತ್ರೆ ಅಂಥದ್ದೆಲ್ಲವೂ ಕೂಡ ವ್ಯವಸ್ಥೆ ಆಗಿದೆ. ಬಹುತೇಕ ನನಗೆ ನೆನಪಿರುವ ಹಾಗೆ ಈ ನಕ್ಸಲ್ ಪ್ಯಾಕೇಜ್ ಅನ್ನೋದು ಈ ಕಡೆಗೆ ಬಂತು, ನಕ್ಸಲ್ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಆಗ ಆ ಕಾರಣಕ್ಕೆ ಒಂದಷ್ಟು ಈ ಪ್ರದೇಶವು ಕೂಡ ಅಭಿವೃದ್ಧಿ ಆಗಿದೆ ನಾವಿಲ್ಲಿ ಗಮನಿಸಬಹುದು. ಇನ್ನು ವಿಕ್ರಮ್ ಗೌಡ ಹಿನ್ನೆಲೆ ಏನು, ಪರ್ಟಿಕ್ಯುಲರ್ ಆಗಿ ವಿಕ್ರಮ್ ಗೌಡ ಯಾಕೆ ನಕ್ಸಲಿಸಂ ಸಿದ್ಧಾಂತದ ಕಡೆಗೆ ವಾಲಿದ್ದು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ವಿಕ್ರಮ್ ಗೌಡ ಮೂಲತಃ ಈಗ ಎನ್ಕೌಂಟರ್ ಆದ್ರಲ್ಲ ಅದೇ ಕಬ್ಬಿನಾಲೆ ಭಾಗದ ವ್ಯಕ್ತಿ ಆತ. ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಆತ. ಹೇಳಿಕೊಳ್ಳುವಂತ ಬ್ಯಾಕ್ಗ್ರೌಂಡ್, ಹೇಳಿಕೊಳ್ಳುವಂತ ಹಿನ್ನೆಲೆ ಯಾವುದೂ ಕೂಡ ಇರಲಿಲ್ಲ. ಓದಿದ್ದು ಕೇವಲ 4ನೇ ತರಗತಿವರೆಗೆ ಮಾತ್ರ. ಬಡತನ ಇದ್ದಂತ ಕಾರಣಕ್ಕಾಗಿ ಓದು ಮುಂದುವರಿಸೋಕೆ ಸಾಧ್ಯ ಆಗಲಿಲ್ಲ. ಅದಾದ ಬಳಿಕ ಆತ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದ, ಹೆಬ್ರಿಯ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಅದಾದ ಬಳಿಕ ಮುಂಬೈಗೆ ಆತ ಹೋಗ್ತಾನೆ, ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾನೆ. ಅದಾದ ಬಳಿಕ ಊರಿಗೆ ವಾಪಸ್ ಬರ್ತಾನೆ. ಆತ ಊರಲ್ಲಿ ಏನಾದ್ರೂ ನಾನು ಮಾಡಬೇಕು ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ಈ ಕುದುರೆಮುಖ ರಾಷ್ಟ್ರೀಯ ಯೋಜನೆ ಬರುತ್ತೆ, ಜನರನ್ನ ಒಕ್ಕಲೆಬ್ಬಿಸ್ತಾರೆ ಎನ್ನುವಂತ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇರುತ್ತೆ. ಹೀಗಾಗಿ ಆಗ ಒಂದು ವಿಮೋಚನಾ ರಂಗ ಅಂತ ಹೇಳಿ ಒಂದು ತಂಡ ಬರುತ್ತೆ, ನಕ್ಸಲೈಟ್ಸ್ಗಳ ತಂಡ. ಅದು ಸ್ವತಃ ವಿಕ್ರಮ್ ಗೌಡನಿಗೆ ಅದು ನಕ್ಸಲೈಟ್ಸ್ ಎನ್ನುವಂತ ವಿಚಾರ ಗೊತ್ತಿರಲಿಲ್ಲ. ವಿಕ್ರಮ್ ಗೌಡ ಅವ್ರ ಜೊತೆಗೆ ಸೇರ್ಕೊಂಡು ಒಂದಷ್ಟು ಪ್ರತಿಭಟನೆ, ಹೋರಾಟ ಅಂಥದ್ದೆಲ್ಲವನ್ನೂ ಕೂಡ ಆತ ಮಾಡ್ತಾ ಇರ್ತಾನೆ. ಹೀಗೆ ಮಾಡುವಂತಹ ಸಂದರ್ಭದಲ್ಲೇ ಒಮ್ಮೆ ಆತನಿಗೆ ಪೊಲೀಸರಿಂದ ಟಾರ್ಚರ್ ಆಯಿತು, ಪೊಲೀಸರು ಚಿತ್ರ ಹಿಂಸೆಯನ್ನ ಕೊಟ್ಟರು ಅಂತ ಸ್ವತಃ ಆತನ ಗ್ರಾಮಸ್ಥರು ಹೇಳ್ತಿದ್ದಾರೆ. ಅದರಿಂದ ಆತ ವಿಪರೀತ ನೊಂದ್ಕೊಳ್ತಾನೆ. ನೊಂದ್ಕೊಂಡು ನಾನೇನಾದ್ರೂ ಮಾಡಬೇಕು ಎನ್ನುವಂತ ಕಿಚ್ಚು ಆತನಲ್ಲಿ ಹುಟ್ಟುತ್ತೆ. ಅದಾದ ಬಳಿಕ ಆತ ಶಸ್ತ್ರವನ್ನ ಹಿಡಿಯೋದಕ್ಕೆ ಶುರು ಮಾಡ್ಕೊಳ್ತಾನೆ. ಅದು ಆತ ಮಾಡಿದಂಥ ತಪ್ಪು. ಶಸ್ತ್ರಾಸ್ತ್ರವನ್ನ ಹಿಡಿಯುವಂತ ಕೆಲಸವನ್ನ ಯಾರೂ ಕೂಡ ಮಾಡಬಾರ್ದು, ಅದನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕಾಗತ್ತೆ. ಆದ್ರೆ ಆತ ಅಂಥದ್ದೊಂದು ಮಾರ್ಗವನ್ನ ಆತ ಅನುಸರಿಸೋಕೆ ಶುರು ಮಾಡ್ಕೊಳ್ತಾನೆ. ಅದಾದ ಬಳಿಕ ಆತ ನಕ್ಸಲೈಟ್ಗಳ ತಂಡದಲ್ಲಿ ಸೇರ್ಕೊಂಡು ಒಂದಷ್ಟು ಕುಕೃತ್ಯವನ್ನ ಎಸಗಿ ಬಿಡ್ತಾನೆ. ಹೀಗಾಗಿ ಆತನ ಮೇಲೆ ಬರೋಬ್ಬರಿ 61 ಪ್ರಕರಣಗಳು ದಾಖಲಾಗಿದ್ದಾವೆ. ಅದರ ಆಚೆಗೆ ಆತ ಯಾಕೆ ನಕ್ಸಲಿಸಂ ಸಿದ್ಧಾಂತದ ಕಡೆಗೆ ವಾಲದ, ಆತ ಯಾಕೆ ನಕ್ಸಲೈಟ್ ಆದ ಎನ್ನುವಂತ ಪ್ರಶ್ನೆ ಬಂದ್ರೆ ಉತ್ತರ ಮತ್ತದೇ. ಇಲ್ಲಿಯ ಒಂದಷ್ಟು ಸಮಸ್ಯೆ, ಇಲ್ಲಿ ಸ್ಪ್ರೆಡ್ ಆಗುವಂತ ಒಂದಷ್ಟು ಒಕ್ಕಲೆಬ್ಬಿಸ್ತಾರೆ ಹಾಗೆ ಹೀಗೆ ಎನ್ನುವಂತ ಮಾತುಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳಿಂದ ಕ್ಲಾರಿಟಿ ಸಿಗೋದಿಲ್ಲ, ಜನಪ್ರತಿನಿಧಿಗಳು ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಆತ ವಾಲದ. ಅದ್ಭುತವಾದಂಥ ಬದುಕನ್ನ ಸಾಗಿಸಬೇಕಿತ್ತು. ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ಆತ ಕಾಡಿನಲ್ಲೇ ಇದ್ದು ತನ್ನ ಬದುಕನ್ನ ಹಾಳು ಮಾಡಿಕೊಳ್ಳುವಂತ ಪರಿಸ್ಥಿತಿ ಎದುರಾಯ್ತು. ಇವತ್ತಿಗೆ ಆತ ಏನ್ ಸಾಧನೆ ಮಾಡಿದ್ದಾನೆ ಅಥವಾ ಏನ್ ಸಾಧಿಸ್ತಾ ಕಾಡಲ್ಲಿ ಇದ್ದ ಅಂದಾಗ ಪ್ರಶ್ನೆ ಬಂದಾಗ ನನ್ನ ಬಳಿ ಅಂತೂ ಉತ್ತರ ಇಲ್ಲ. ನಿಮಗೆಲ್ಲ ಏನು ಅನ್ಸುತ್ತೋ ಗೊತ್ತಿಲ್ಲ. ಒಟ್ಟಾರೆ ಒಂದಷ್ಟು ವಿಚಾರವನ್ನ ಶೇರ್ ಮಾಡ್ಕೊಳ್ಬೇಕಿತ್ತು. ಹಾಗೆ ಈ ಪ್ರದೇಶವನ್ನ
ನಿಮಗೆ ತೋರಿಸ್ಬೇಕಿತ್ತು. ಸಾಧ್ಯ ಆದರೆ ವಿಕ್ರಮ್ ಗೌಡ ಎನ್ಕೌಂಟರ್ ಆದಂಥ ಕಬ್ಬಿನಾಲೆ ಪ್ರದೇಶ ಅದರ ಒಂದಷ್ಟು ಚಿತ್ರಣವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಥ್ಯಾಂಕ್ ಯು.